ಆತ್ಮೀಯ ವಿದ್ಯಾರ್ಥಿಗಳೇ, 6ನೇ ಅಧ್ಯಾಯದಲ್ಲಿ ಮುಂದುವರೆದಂಥ ಮತ್ತೊಂದು ಪರಿಕಲ್ಪನೆ 6.3.1 ಭಾರತದ ರಾಜಕೀಯದಲ್ಲಿ ಯುವ ನಾಯಕತ್ವ. In a 6th chapter, another new concept, 6.3.1, youth leadership in Indian politics. See, ಜಗತ್ತಿನ 7ನೆಯ ಅತಿ ಬೃಹತ್ ರಾಷ್ಟ್ರ ಭಾರತ 1952ರ ಪ್ರಥಮ ಸಾರ್ವತ್ರಿಕ ಚುನಾವಣೆ ಈ ದೇಶದ ಸ್ಥಿರ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಲಿಕ್ಕೆ ಸಾಕ್ಷಿಯಾಗಿರುವಂತಹ ಚುನಾವಣೆ. ಪ್ರಥಮ ಬಾರಿಗೆ ಜಗತ್ತಿನಲ್ಲಿ ಯಾವುದೇ ಜಾತಿ, ಧರ್ಮ, ಭಾಷೆ, ಲಿಂಗ, ಧರ್ಮ, ವರ್ಗ, ವರ್ಣ ಇದರ ತಾರತಮ್ಯವಿಲ್ಲದೆ ಏಕಕಾಲಕ್ಕೆ ಎಲ್ಲ ಜನರಿಗೆ ಮತದಾನದ ಅವಕಾಶವನ್ನು ಮಾಡಿಕೊಟ್ಟಂತಹ ಜಗತ್ತಿನ ಶ್ರೇಷ್ಠ ರಾಷ್ಟ್ರ ಭಾರತ. ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಸಂಸತ್ ಭವನದವರೆಗೆ ಸುಮಾರು 3 ಲಕ್ಷ ಜನಪ್ರತಿನಿಧಿಗಳು ಇವತ್ತು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. 8 ಬಿಲಿಯನ್ಗಿಂತ ಹೆಚ್ಚು ಮತದಾರರು. ಇಲ್ಲಿ ವಿಶೇಷವಾಗಿರುವಂತಹ ಒಂದು ಪಾತ್ರ, ಈ ಮತದಾರರಲ್ಲಿ ಪ್ರತಿಶತ 70ರಷ್ಟು ಯುವಜನತೆ ಭಾರತೀಯ ಮತದಾರರಾಗಿರುವುದು ಅತ್ಯಂತ ಪ್ರಮುಖವಾದಂತಹ ವಿಚಾರ. ಚುನಾವಣಾ ಆಯೋಗ ಕಾಲಕಾಲಕ್ಕೆ ಹೊಸ ಮತದಾರರನ್ನು ಮತಪಟ್ಟಿಯಲ್ಲಿ ಸೇರಿಸುವುದರ ಮೂಲಕ, ಮತಪಟ್ಟಿಯ ಪರಿಷ್ಕರಣೆ ಮಾಡುವುದರ ಮೂಲಕ ಭಾರತೀಯ ಚುನಾವಣೆಗಳನ್ನು ಸುಗಮವಾಗಿ ಮತ್ತು ವ್ಯವಸ್ಥಿತವಾಗಿ ಪರಿಣಾಮಕಾರಿಯಾಗಿ ನಿರ್ವಹಣೆಗೊಳ್ಳುವ ಹಾಗೆ ನೋಡ್ತಾ ಇರುವಂಥದ್ದು. 2013ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ 71ರಷ್ಟು ಮತದಾನವಾಗುವುದರ ಮೂಲಕ, ಹಾಗೆಯೇ 15ನೇ ಲೋಕಸಭಾ ಚುನಾವಣೆಯಲ್ಲಿ ಇಡೀ ದೇಶದಲ್ಲಿ 60% ಮತದಾನವಾಗಿರುವುದು ಮುಂದಿನ ಭಾರತದ ರಾಜಕೀಯ ಭವಿಷ್ಯದ ನಿರ್ಮಾಣದಲ್ಲಿ ಯುವಜನತೆಯ ಪಾತ್ರವನ್ನು ಎತ್ತಿ ತೋರಿಸುವಂತಹ ಪ್ರಮುಖವಾದಂತಹ ಆಚರಣೆಗಳು. ಸಂವಿಧಾನದ 61ನೇ ತಿದ್ದುಪಡಿ 1986ರಲ್ಲಿ ದಿವಂಗತ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರು ಮತದಾನದ ವಯಸ್ಸನ್ನು 25ರಿಂದ 18ಕ್ಕೆ ಇಳಿಕೆ ಮಾಡಿದ್ದು, ಮತ್ತೆ ಭಾರತದಲ್ಲಿ ಯುವಜನತೆ ಚುನಾವಣೆಗಳಲ್ಲಿ ಮತದಾನವನ್ನು ಮಾಡುವಂತಹ ಪ್ರತಿಶತ ಹೆಚ್ಚಳವಾಗಲಿಕ್ಕೆ ಸಾಧ್ಯವಾಗಿರುವಂಥದ್ದು. ದೇಶದ ಯುವಕ ಯುವತಿಯರಿಗೆ ಇದೊಂದು ಚೈತನ್ಯ ತುಂಬುವಂತಹ ಕಾರ್ಯವಾಗಿರುವಂಥದ್ದು. ಭಾರತದ ಚುನಾವಣಾ ವ್ಯವಸ್ಥೆ ಇದು ಕೇವಲ ಯಾವುದೇ ಒಂದು ಆದರ್ಶದ ಮೇಲೆ ನಡೆಯದೇನೆ ಭಾರತದಲ್ಲಿರುವಂತಹ ಗಡಿರೇಖೆ ಸಮಸ್ಯೆಗಳು, ನದಿ ನೀರು ಹಂಚಿಕೆ ಸಮಸ್ಯೆ, ಜನಾಂಗೀಯ ಸಮಸ್ಯೆ, ಜಮ್ಮು ಕಾಶ್ಮೀರದಂತಹ ವಿಷಯಗಳು, ಅಕ್ಷಯ್ ಚಿನ್ ಪ್ರಾಂತದ ಸಮಸ್ಯೆ, ಕನ್ನಡ ಮರಾಠಿ ಭಾಷಿಕರ ಸಮಸ್ಯೆ, ಕನ್ನಡ ತಮಿಳು ಕಾವೇರಿ ನದಿ ಸಮಸ್ಯೆ, ಚಕ್ಮಾ ಕುಕ್ಕಿ ಜನಾಂಗೀಯ ಸಮಸ್ಯೆಗಳು, ಇವು ಬಹಳಷ್ಟು ಜನರನ್ನು ಅರಿವು ಹೊಂದುವ ಹಾಗೆ, ಜನರಲ್ಲಿ ಪ್ರಜ್ಞೆಯನ್ನು ಮೂಡಿಸುವ ಹಾಗೆ ನಮ್ಮ ಚುನಾವಣಾ ಪ್ರಚಾರಗಳಲ್ಲಿ ಹಲವಾರು ರಾಜಕೀಯ ಪಕ್ಷಗಳು ಈ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಜನರಿಗೆ ದೇಶದ ವಾಸ್ತವ ಸ್ಥಿತಿಯನ್ನು ತಿಳಿಸಲಿಕ್ಕೆ ಸಹಾಯಕವಾಗಿರುವಂಥದ್ದು. ಪ್ರಸ್ತುತ ಬೆಳವಣಿಗೆ ಚುನಾವಣೆಗಳಲ್ಲಿ ಮತದಾನದ ಪ್ರತಿಶತ ಇದು ಹೆಚ್ಚುತ್ತಾ ಇರುವಂಥದ್ದು ಭಾರತೀಯ ಚುನಾವಣೆ ವ್ಯವಸ್ಥೆ ಯುವಕರನ್ನು ಅಥವಾ ಯುವಜನತೆಯನ್ನು ಹೇಗೆ ಆಕರ್ಷಣೆ ಮಾಡ್ತಾ ಇದೆ ಅನ್ನೋದಕ್ಕೆ ಪ್ರಮುಖವಾದಂತಹ ಸಾಕ್ಷಿಯಾಗಿರುವಂಥದ್ದು. ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್, ಇಂಡಿಯಾ is the world's 7th largest country. A first general election of the country holds in 1952. It gives a big scope to the establishment of democracy in the country. In a first instant, there is no condition over consideration of any caste, religion, creed, grace, ling, sex and other things. It given opportunity to all voters at a time participate in the electoral process of the country. This is a model to other world countries. See, from village level to parliamentary level,
there are more than 3 lakhs people representatives are working for the country, more than 8 billion voters. Apart from 8 billion, out of 8 billion, 70% of voters are youths. This is a important thing in Indian election, or a participation of youth in election. See, a election commission, we have a strong election commission, triple bench election commission. It makes scrutiny, it makes arrangement of entries or registration of new voters in the election time to time. This is one of the great work done by election commission, and also doing for purpose of free and fair elections in the country. In 2013 Karnataka State Legislative Assembly election, more than 71% voters are cast their vote in the election. This is a sign of increase of voting in the state. And also in 15th Lok Sabha election, more than 60% of voters, they are cast their vote in the Lok Sabha election. These are all considerable things which are implementation or a development of a Indian election system and progress in voting ratio or voting percentage in the Indian elections. See, from the time of late Prime Minister Rajiv Gandhi, he who made 61st amendment to the Constitution in 1986, the purpose of amendment is to decrease the age limitation of voters from 25 to 18. This is gives more opportunities youth participate in the election system of the country. For the reason we got more percentage of voting in elections. Indian youths who are more aware about election and electoral system, but sometimes they hesitate. Why? Because they are not knowing about burning issues of the country. Our education system also, we are not bringing any burning issues in front of the students. Sometimes some youth may be neglect politics in the country. Why? Because they heard or they found some controversial cases, some illegal activities and the corruption scandals in the government. There are some causes, but political parties are bring various different issues when the time of election campaign, like land border issue between India and Pakistan, water distribution, ethical problems, Jammu and Kashmir problem, Akshay Chin problem, Kannada Marathi language problem, Kannada Tamilu Kaveri water distribution problem, Chakma and Cookies ethnic problem. We have heard many more times, many more problems by through the channel of election. Many political parties takes the issues and they try to create awareness among the youths in the country. A present development in the election system of the country, youths are more participation in the election. For the reason, year by year, the percentage of voting in the country increase. This is a good sign to the democratic setup also. See, we talk many more times about youth participation of youth, their negligence, their awareness in the election or awareness in the voting system. But although 5 youths are 100% not showing interest into the participation of election. Why? Because they have facing many problems. They have some hurdles, like our old politicians are not allowing to youths enter into the politics. This is the first hurdle. Second one,
a political apathy among the youths. See, sometimes our youths who are neglected politics, why? Because they trying to getting employment, not they are trying to think about the future of the country. Our education system also, what we are teach them, what we are install into the mind of students, they are only try to how to getting employment. What we are doing here, how we are prepare students for the building a nation. This is responsibility of teachers also, not only politician, not only administrator. This is responsibility of teachers also. As we teacher, how we frame, how we train our student, then automatically they give their save to the country. Third one, this is a man dominant community. 50% of women who are neglected, they are not having any interest to participate. See, almost all men and women are equal in the country, but the participation or a presence of women into the politics of the country, this is very low percentage. See, we are talking about only problems, negligence, our interests. Then how to motivate youths? What are the functions you have framed for the creation of interest among the youth to enter into the politics? How can you engage youths? That is the main responsibility. First thing which is, an election commission should frame popular programs for youth or motivational programs for youth to participate in the election process of the country. This is first responsibility. This is first solution of negligence of youth. Second one, to create political awareness among the youth. How? From conduct seminar, conferences, conduct writings, speeches, and call sessions, meetings, by through the advertisement, by through the telecasting, involving youths. If government can take any decision or making any program, that definitely youth will become motivate. See, for the reason to attracting youth or motivating youth or creating awareness among the youth, we celebrating every year 25th January is as the Voters' Day of the country. See, several functions, several inventions, several programs may be held to involve or involvement of youth in the Indian politics. See, youth leadership is urgency to the country and the building of the country. See, so this is about youth leadership in Indian politics. ಕನ್ನಡದವರು, ನಾನು ಆಗಲೇ ಹೇಳ್ತಾ ಇದ್ದೆ, 61ನೇ ತಿದ್ದುಪಡಿ 1986ರಲ್ಲಿ ಮತದಾನದ ವಯಸ್ಸನ್ನು 25ರಿಂದ 18ಕ್ಕೆ ಇಳಿಕೆ ಮಾಡಿದ್ದರ ಪರಿಣಾಮದಿಂದ ಯುವಜನತೆಯ ಪಾತ್ರ ಚುನಾವಣೆಯಲ್ಲಿ ಅಥವಾ ಮತದಾನದಲ್ಲಿ ಬಹಳಷ್ಟು ಗಣನೀಯವಾಗಿ ಏರಿಕೆಯಾಯಿತು ಅಂತ ಹೇಳಿದರು. ಆದರೆ ಇನ್ನೂ ಕೆಲವು ಯುವಜನತೆ ಚುನಾವಣೆಯ ಬಗ್ಗೆ, ಮತದಾನದ ಬಗ್ಗೆ, ಸರ್ಕಾರದ ಬಗ್ಗೆ, ರಾಜಕೀಯ ವ್ಯವಸ್ಥೆಯ ಬಗ್ಗೆ ಬಹಳಷ್ಟು ಅಲಕ್ಷ್ಯವನ್ನು ವಹಿಸ್ತಾ ಇರುವಂಥದ್ದು ಮತ್ತು ನಿರಾಸಕ್ತಿಯನ್ನು ತೋರಿಸ್ತಾ ಇರುವಂಥದ್ದು. ಯಾಕೆ ಯುವಕರು ನಿರಾಸಕ್ತಿಯನ್ನು ತೋರಿಸಿದ್ರು ಅಂತನ್ನೋದಕ್ಕೆ ಈಗಾಗಲೇ ಅವರು ಕಂಡುಕೊಂಡಂತಹ ಕೆಲವೊಂದಿಷ್ಟು ಪಕ್ಷಪಾತ ರಾಜಕಾರಣ, ಭ್ರಷ್ಟಾಚಾರದ ವ್ಯವಸ್ಥೆ, ಇವು ಯುವಕರಲ್ಲಿ
ರಾಜಕೀಯದ ಬಗ್ಗೆ ನಿರಾಸಕ್ತಿಯನ್ನು ಹೊಂದಲಿಕ್ಕೆ ಮೂಲಭೂತವಾದಂತಹ ಕಾರಣಗಳಾದವು. ಇವಲ್ಲದೆ ರಾಜಕೀಯ ವ್ಯವಸ್ಥೆಯಲ್ಲಿ ಯುವಜನತೆಗೆ ಅಥವಾ ಯುವ ನಾಯಕತ್ವಕ್ಕೆ ಏನು ತೊಡಕುಗಳು ಅಂತಂದರೆ, ಒಂದನೇದ್ದು ನಮ್ಮ ಹಳೆಯ ರಾಜಕಾರಣಿಗಳು ಯುವಕರಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಹೌದು, ಚುನಾವಣಾ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ನಿರ್ಬಂಧನೆ ಇಲ್ಲದೇ ಇದ್ದದ್ದಕ್ಕಾಗಿ 95-100 ವರ್ಷ ವಯಸ್ಸಿಗೆ ಸಂಬಂಧಿಸಿದವರೂ ಸಹಿತ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳಾಗುವಂತಹ ಆಶೆಯನ್ನು ಇಟ್ಟುಕೊಂಡು ಅವರು ಯುವಕರಿಗೆ ಅವಕಾಶವನ್ನು ಕೊಡದೆ ಯುವಕರನ್ನು ಸಂಪೂರ್ಣವಾಗಿ ರಾಜಕೀಯ ಕ್ಷೇತ್ರದಿಂದ ವಂಚನೆಗೆ ಒಳಗಾಗಿರುವಂತೆ ಮಾಡಿರುವುದು ಇದು ಮೊದಲನೆಯ ತೊಡಕು, ಇದು ಮೊದಲನೆಯ ಸಮಸ್ಯೆ. ಅದಕ್ಕೆ ಈ ದೇಶದಲ್ಲಿ ಒಂದು ವ್ಯವಸ್ಥೆ ಜಾರಿಗೆ ಬರಬೇಕು. ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಇಷ್ಟು ವಯಸ್ಸು ಅಂತ ಹೇಳಿ ನಿರ್ಧಾರವಾಗದೇ ವಿನಃ ಯುವಜನತೆಗೆ ಈ ಹಳೆಯ ರಾಜಕಾರಣಿಗಳು ತಮ್ಮ ಸ್ಥಾನಗಳನ್ನು ಬಿಟ್ಟುಕೊಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇದು ಒಂದನೆಯ ತೊಡಕು. ಎರಡನೆಯದ್ದು, ರಾಜಕೀಯ ವ್ಯವಸ್ಥೆಯ ಬಗ್ಗೆ ಯುವಕರಲ್ಲಿರುವಂತಹ ನಿರಾಸಕ್ತಿ. ಯಾಕಂದರೆ ಇಂದಿನ ಶಿಕ್ಷಣವೂ ಸಹಿತ ಇದು ಉದ್ಯೋಗವನ್ನು ಅರಸಿ ಹೋಗುವಂತಹ ಶಿಕ್ಷಣವನ್ನು ನಾವು ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದೀವಿ ವಿನಃ ಯಾವ ಒಬ್ಬ ವಿದ್ಯಾರ್ಥಿಯನ್ನು ಅವನ ಕಲಿಕಾ ದಿನದಿಂದಲೇ ಹಿಡಿದು ಭವಿಷ್ಯತ್ತಿನಲ್ಲಿ ಅವನನ್ನು ಒಬ್ಬ ಸಮರ್ಥ ನಿಷ್ಪಕ್ಷಪಾತವಾದಂತಹ ರಾಜಕಾರಣಿಯಾಗುವ ಹಾಗೆ ನಾವು ತರಬೇತಿಯನ್ನೇನಾದರೂ ನಾವು ನೀಡ್ತಾ ಇದ್ದೀವೋ ಅಥವಾ ಹೇಗೆ? ನಾವು ಕೇವಲ ಒಂದು ಪಕ್ಷದ ಭ್ರಷ್ಟಾಚಾರ, ಒಂದು ಪಕ್ಷದ ನಾಯಕತ್ವವನ್ನು ಶಾಲಾ ಕಾಲೇಜು ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಸ್ತಾ ಇದ್ದೀವಿ ವಿನಃ ಆ ವಿದ್ಯಾರ್ಥಿ ಭವಿಷ್ಯತ್ತಿನಲ್ಲಿ ಈ ದೇಶವನ್ನು ಮುನ್ನಡೆಸುವಂತಹ ರಾಜಕೀಯ ನಾಯಕತ್ವದ ಕೌಶಲ್ಯಗಳನ್ನು ಅವನಿಗೇನಾದರೂ ನಾವು ತುಂಬಿಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವ. ಇದಕ್ಕಾಗಿಯೇ ಯುವಜನತೆ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ನಿರಾಸಕ್ತಿಯನ್ನು ತೋರ್ತಾ ಇರುವಂಥದ್ದು. ಮೂರನೆಯದ್ದು, ಭಾರತೀಯ ಸಮಾಜ ಇದು ಪುರುಷ ಪ್ರಧಾನ ಸಮಾಜವಾಗಿದ್ದರಿಂದ ಮಹಿಳೆಯರು ರಾಜಕೀಯ ಕ್ಷೇತ್ರದಲ್ಲಿ ಭಾಗವಹಿಸಲಿಕ್ಕೆ ಹಿಂದೇಟನ್ನು ಹಾಕುವಂಥದ್ದು. ಯಾಕೆ? ಈಗಾಗಲೇ ಭಾರತೀಯ ಜನಸಂಖ್ಯೆಯಲ್ಲಿ ಹೆಚ್ಚು ಕಡಿಮೆ ಸ್ತ್ರೀ ಮತ್ತು ಪುರುಷರ ಜನಸಂಖ್ಯೆಯ ಪ್ರಮಾಣ ಸಮಾನವಾಗಿರುವಂಥದ್ದು. ಪುರುಷರಿಗಿದ್ದಷ್ಟು ಅವಕಾಶಗಳನ್ನು ಸ್ತ್ರೀಯರಿಗೆ ನಾವು ಇವತ್ತೇನಾದರೂ ಬಿಟ್ಟು ಕೊಟ್ಟಿದ್ದೀವಾ, ಅಥವಾ ಸ್ತ್ರೀಯರೇ ಏನಾದರೂ ನಮ್ಮ ಅವಕಾಶಗಳನ್ನು ಕೊಡಲೇಬೇಕು ಅಂತ ಹೇಳಿ ಸಂಘಟನೆಯ ಮೂಲಕ ಪ್ರತಿಪಾದನೆಯನ್ನು ಮಾಡ್ತಾ ಇದ್ದಾರೆ. ನೋಡ್ರಿ, ಯಾವಾಗಲೂ ಒಂದು ದೇಶ ಅಭಿವೃದ್ಧಿ ಹೊಂದಬೇಕು ಅಂತಂದರೆ ಆ ದೇಶದ ಸ್ತ್ರೀ ಮತ್ತು ಪುರುಷರು ಒಟ್ಟೊಟ್ಟಿಗೆ ಎಲ್ಲ ಕ್ಷೇತ್ರಗಳಲ್ಲಿ ಕಾರ್ಯವನ್ನು ಮಾಡಿದಾಗ ದೇಶವನ್ನು ಶೀಘ್ರವಾಗಿ ಅಭಿವೃದ್ಧಿಗೊಳಿಸಬಹುದು. ಆದರೆ ಭಾರತೀಯ ರಾಜಕೀಯ ವ್ಯವಸ್ಥೆಯಲ್ಲಿ ಸ್ತ್ರೀ ಪಾತ್ರ ಅಥವಾ ಯುವತಿಯರ ಪಾತ್ರ ಇದು ಕಡಿಮೆ ಅಂತ ಹೇಳಿ ಹೇಳ್ಬೋದು. ನೋಡಿ, ಈ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ನಾವು ಕೇವಲ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಹೋದರೆ ಸಮಸ್ಯೆಗಳು ಇನ್ನೂ ಹೆಚ್ಚಿಗೆ ಆಗ್ತಾ ಹೋಗ್ತವೆ. ಆದರೆ ಈ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಯುವಜನತೆಯನ್ನು ರಾಜಕೀಯ ಕ್ಷೇತ್ರದಲ್ಲಿ ಹೇಗೆ ನಾವು ಪ್ರವೇಶ ಪಡೆಯುವ ಹಾಗೆ ನೋಡಿಕೊಳ್ಬೇಕು ಅಂತಂದರೆ ಒಂದನೇ ಜವಾಬ್ದಾರಿ ಇದ್ದದ್ದು ಚುನಾವಣಾ ಆಯೋಗದ ಮೇಲೆ. ಚುನಾವಣಾ ಆಯೋಗ ಕಾಲದಿಂದ ಕಾಲಕ್ಕೆ ಅಥವಾ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡುತ್ತೆ, ಹೊಸ ಮತದಾರರನ್ನು ಸೇರ್ಪಡೆ ಮಾಡುತ್ತೆ. ಇಷ್ಟಲ್ಲದೆ ಯುವಕರು ಚುನಾವಣೆಯತ್ತ ದೃಷ್ಟಿ ಹರಿಸಬೇಕು. ಅಂತಹ ಪ್ರೋತ್ಸಾಹಕಾರಕವಾದಂತಹ ಕಾರ್ಯಕ್ರಮಗಳನ್ನು ಚುನಾವಣಾ ಆಯೋಗ ಹಮ್ಮಿಕೊಳ್ಳಬೇಕು. ಚುನಾವಣಾ ಆಯೋಗದ ಮೂಲಕ ಯುವಕರು ರಾಜಕೀಯ ಕ್ಷೇತ್ರದ ಕಡೆಗೆ ಪಾದಾರ್ಪಣೆಯನ್ನು ಮಾಡಬೇಕು. ಅಂತಹ ಕಾರ್ಯಕ್ರಮಗಳನ್ನು ಸಿದ್ಧಪಡಿಸುವುದು ಈ ಸಮಸ್ಯೆಗಳಿಗೆ ಪರಿಹಾರ. ಎರಡನೇದು, ಚುನಾವಣಾ ಆಯೋಗ ಅಷ್ಟೇ ಅಲ್ಲದೆ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರದ ಮುಖೇನ, ಆಡಳಿತಾತ್ಮಕ ವ್ಯವಸ್ಥೆಯ ಮುಖೇನ ಯುವಕರಲ್ಲಿ ಚುನಾವಣಾ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಅರಿವು ಹಾಗೂ ಆಸಕ್ತಿ ಹೆಚ್ಚಾಗುವಂತೆ ನೋಡಿಕೊಳ್ಳುವಂತಹ ಅವಶ್ಯಕತೆ ಇರುವುದರಿಂದ ಸಮ್ಮೇಳನಗಳನ್ನು, ಸಭೆಗಳನ್ನು ಬರವಣಿಗೆಯ ಮೂಲಕ, ಭಾಷಣದ ಮೂಲಕ ನೋಡ್ರಿ
ನಾವು ವಿಚಾರ ಸಂಕಿರಣಗಳನ್ನು ಆಯೋಜನೆ ಮಾಡುವುದರ ಮೂಲಕ ರಾಜಕೀಯ ವ್ಯವಸ್ಥೆಯ ಬಗ್ಗೆ ಸರಿಯಾದಂತಹ ಮಾಹಿತಿಯನ್ನು ಯುವಜನತೆಯ ಮುಂದೆ ನಾವು ತಂದರೆ ಯುವಕರು ನಿಸ್ಸಂದೇಹವಾಗಿ ರಾಜಕೀಯ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ತಾರೆ. ಯಾವಾಗ ಯುವಕರು ರಾಜಕೀಯ ವ್ಯವಸ್ಥೆಗೆ ಪಾದಾರ್ಪಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೋ ಆವಾಗ ದೇಶದ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲಿ ಯುವಕರು ಇರುವುದರಿಂದ ಆ ಕ್ಷೇತ್ರಗಳ ಸಮಸ್ಯೆಗಳು ಅರಿವಾಗಲಿಕ್ಕೆ ಪ್ರಾರಂಭವಾಗ್ತವೆ. ಯುವಕರು ರಾಜಕಾರಣಕ್ಕೆ ಬರಬೇಕು, ಒಳ್ಳೆಯ ಸರ್ಕಾರವನ್ನು ಸಂಘಟನೆ ಮಾಡಿ ಕ್ರಿಯಾಶೀಲರಾಗಿ ಸರ್ಕಾರದ ಮುಖೇನ ಭಾರತೀಯ ಸಮಾಜದ ಜ್ವಲಂತ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡುವ ಉತ್ಸಾಹವನ್ನು, ಶಕ್ತಿಯನ್ನು ಯುವಕರು ಹೊಂದಿರುವುದರಿಂದ ಯುವಕರಿಗೆ ಹೆಚ್ಚಿನ ಅವಕಾಶಗಳನ್ನು ನಾವು ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಕೊಡಬೇಕಾಗಿರುವುದು ಅನಿವಾರ್ಯ. ಇದು ಭಾರತದ ರಾಜಕೀಯದಲ್ಲಿ ಯುವ ನಾಯಕತ್ವ, ಇದರ ಬಗ್ಗೆ ಇಷ್ಟು ಚರ್ಚೆ. ಮುಂದೆ ಹೊಸ ಪರಿಕಲ್ಪನೆ ಅದೇನು ಅಂತಂದರೆ ಯೂತ್ ಅಗೇನೆಸ್ಟ್ ಕರಪ್ಷನ್, ಭ್ರಷ್ಟಾಚಾರದ ವಿರುದ್ಧ ಯುವಜನತೆ. ಇದನ್ನು ಮುಂದಿನ ಅವಧಿಯಲ್ಲಿ ಚರ್ಚೆ ಮಾಡೋಣ ಅಂತ ಹೇಳಿ ಈ ಅವಧಿಯಲ್ಲಿ ಭಾರತದ ರಾಜಕೀಯದಲ್ಲಿ ಯುವ ನಾಯಕತ್ವ ಅಥವಾ ಯುವ ಜನತೆ ಇಷ್ಟು ವಿಚಾರವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ಕಾರ.